ಹಾಯ್, ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಇದ್ದಕ್ಕಿದ್ದಂಗೆ ಏನಪ್ಪ ಬಂದ್ಬಿಟ್ಟಿದ್ದೀನಿ ಅಂದ್ಕೊಂಡ್ರೆ, ಇವತ್ತು ನಾನು ಒಂದು ನನ್ನ ಮನದಾಳದ ಮಾತು ಇನ್ನೊಮ್ಮೆ ಹೇಳೋಣ. ಇದು ಮೂರನೇ ಬಾರಿ ನಾನು ಬರ್ತಾ ಇರೋದು ಇದರಲ್ಲಿ. ಏನಂದ್ರೆ, ನಾನು ಹೋದ ಗುರುವಾರ ಸಾಯಿಬಾಬಾ ಚರಿತ್ರೆಯನ್ನು ಓದಕ್ಕೆ ಶುರು ಮಾಡಿದ್ದೆ. ಆಮೇಲೆ ಒಂದು ವಾರದೊಳಗೆ ಮುಗಿಸೋಕೆ ಆಗ್ತೀನಿ, ಇಲ್ಲಾಂದ್ರೆ 12 ದಿನ, ಇಲ್ಲ 12 ದಿನ, ಆಮೇಲೆ 22 ದಿನನೂ ತಗೋಬಹುದು. ಮುಂಚೆ ಎಲ್ಲ ಒಂದು ವಾರದಲ್ಲಿ ಮುಗಿಸ್ತಾ ಇದ್ದೆ. ಅದು ಸ್ವಲ್ಪ ಅರ್ಜೆಂಟ್ ಆಗುತ್ತೆ ಓದೋದು. ಹಾಗಾಗಿ ಏನ್ ಮಾಡಿದೆ ಅಂದ್ರೆ, ಈ ಸರ್ತಿ 12 ದಿನದೊಳಗೆ ಮುಗಿಸೋಣ ಅಂತ ಪ್ರಾರ್ಥನೆ ಮಾಡಿಕೊಂಡು ಓದೋಕೆ ಶುರು ಮಾಡಿದೆ. ಹೋದ ಗುರುವಾರ ಮನೆಯಲ್ಲಿ ಗುರುವಾರ ಹೆಂಗೂ ಚೆನ್ನಾಗಿ ಪೂಜೆ ಮಾಡಿ, ಆದ್ರೆ ಬಾಬಾ ದೇವಸ್ಥಾನಕ್ಕೆ ಹೋಗ್ತೀನಿ, ಇಲ್ಲ ಅಂದ್ರೆ ಭಕ್ತಿಯಿಂದ ಬಾಬನಿಗೆ ಆರತಿ ಅದೆಲ್ಲ ಗುರುವಾರ ಮಾಡ್ತೀನಿ. ನಾನು ತುಂಬಾ ವರ್ಷದಿಂದ ನಾನು ಬಾಬಾ ನಂಬ್ಕೊಂಡು ಬಂದಿದ್ದೀನಿ. ನಿಜ ಹೇಳ್ಬೇಕಂದ್ರೆ, ನಾನು 1992ರಲ್ಲಿ ಬೆಂಗಳೂರಿಗೆ ಬಂದೆ. ಆವಾಗ ನನಗೆ ಅಷ್ಟೊಂದು ಬಾಬನ ಮೇಲೆ ಅಷ್ಟೊಂದು ಏನು ಗೊತ್ತಿಲ್ಲ. ನಾವು ಇವಾಗ ದೇವರು ಮತ್ತೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಆಗ ಏನಾಯ್ತಂದ್ರೆ, ಅಲ್ಲಿ ನಾವು BTM ಲೇಔಟಲ್ಲಿ ಒಬ್ರು ಮನೆಗೆ ಹೋಗಿದ್ದೆ. ಅವರು ಹೇಳಿದ್ರು, ಇದು ನಾನು ಬಾಬಾ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂದ್ರು. ಹೌದಾ, ನಾನು ಇನ್ನೊಂದ್ಸತಿ ಬರ್ತೀನಿ ಅಂದೆ. ಆಮೇಲೆ ಒಂದಿನ ನನಗೆ ಅಲ್ಲಿ ಅವರು ದಾರಿಯಲ್ಲಿ ನನ್ನ ಫ್ರೆಂಡ್ಸ್ ಮತ್ತೆ ಸಿಕ್ಕಿದ್ರು. ನೋಡಿ, ನನ್ನೊಂದು ಚಿಕ್ಕದ ಫೋಟೋ ಇದೆ ಬಾಬಾದು, ನೀವು ಇಟ್ಕೊಳ್ಳಿ ಅಂತ ಹೇಳಿದ್ರು. ಅದನ್ನ ಇಟ್ಕೊಂಡು ನಾನು ಮನೆಯಲ್ಲಿ ಸುಮ್ಮನೆ ಪೂಜೆ ಮಾಡಿ, ದೇವ್ರ ಮನೆಯಲ್ಲೇ ಇಟ್ಕೊಂಡು ಪೂಜೆ ಮಾಡೋಕೆ ಶುರು ಮಾಡಿದೆ. ಅವತ್ತಿಂದ ನನಗೆ ಬಾಬಾ ಅಂದ್ರೆ ಒಂಥರ ನನ್ನ ತಂದೆಗೆ ಸಮಾನ ಅಂದ್ಕೊಂಡು, ನನ್ನ ಗುರು ಅಂದ್ಕೊಂಡು ಅವರು ಪೂಜೆ ಮಾಡ್ಕೊಂಡು ಹೋದೆ. ಪ್ರತಿ ಗುರುವಾರ ನಾನು ಎಲ್ಲ ಬೇಗ ಕೆಲಸ ಮಾಡಿಕೊಂಡು 12 ಗಂಟೆಗೆ ಅಲ್ಲಿ ಆರತಿ ಶುರು ಆಗುತ್ತೆ BTM ಲೇಔಟಲ್ಲಿ. ಅಲ್ಲಿ ನಾನು ಹೋಗಿ ನಿಂತ್ಕೊಂಡು ವಾಜನೆ ಮಾಡ್ಕೊಂಡು ಆರತಿ ಹಾಡ್ಕೊಂಡು ಒಂದು 10 ವರ್ಷ ಅಂತೂ ನಾನು ಹೋಗಿದ್ದೆ. ನನ್ನ ಕೆಲಸ ಎಲ್ಲ ದಿನ ಮುಗಿಸ್ಕೊಂಡು ಅಡುಗೆ ಸಹ ಮಾಡಿಟ್ಬಿಟ್ಟು ಹೋಗ್ತಾ ಇದ್ದೆ. ಆಮೇಲೆ ತಿರ್ಗಾ 1:15 ಹಿಂಗೆ ಮನೆಗೆ ಬರ್ತಿದ್ದೆ. ಹಾಗಾಗಿ ಅದು ನನಗೆ ತುಂಬಾ ಭಕ್ತಿ. ಆ ಭಜನೆ ಆರತಿ ಹಾಡುಗಳೆಲ್ಲ ಹಂಗೆ ಕಲಿತ್ಕೊಂಡೆ. ಏನೇನೋ ಮಿರಾಕಲ್ ನನಗೆ ಅದು ಹೇಳ್ಬೇಕಂದ್ರೆ, ಒಂದೊಂದ್ ದಿನ ಅಲ್ಲಿ ರೋಸ್ ಎಲ್ಲ ಇಷ್ಟಿಷ್ಟು ಹಾಕ್ತಾರೆ. ಆ ರೋಸು ತಗೊಳ್ಳುವಾಗ ಒಂದೊಂದ್ಸತಿ ಫುಲ್ ಖಾಲಿ ಆಗುತ್ತೆ. ಹೋಗುವಾಗ ಹೀಗೆ ಪಾದ ನಮಸ್ಕಾರ ಮಾಡಿ ಜನ ಹಿಂದೆ ಹೋಗ್ತಾ ಇರ್ತಾರೆ. ನಾನು ಒಂದು ರೋಸ್ ಬೇಕಂತ ಅನ್ಕೊಂಡೆ, ತಗೊಳ್ಳೋಣ. ಆಮೇಲೆ ಅಲ್ಲಿ ಇಲ್ವೇ ಇಲ್ಲ, ಖಾಲಿ ಆಯ್ತು. ಆಮೇಲೆ ಲಾಸ್ಟ್ ಅಲ್ಲಿ ಏನೋ ಸ್ವಲ್ಪ ಹೂವು ಆಯ್ತು, ಅದನ್ನ ತಗೊಂಡು ಮನೆಗೆ ಬಂದಿದ್ದು ನನಗೆ ನಿಜವಾಗ್ಲೂ ಅದೇ ಫಸ್ಟ್ ಟೈಮ್ ಆಗಿರೋ ಮಿರಾಕಲ್. ನಾನು ಮಲಗಿದ್ದೀನಿ. ಈಗ ಅದು ತುಂಬಾ ಜನ ಪವಾಡ ನಡೆದಿದೆ ಅಂತಾರೆ, ಆದ್ರೆ ನನ್ನ ಲೈಫಲ್ಲಿ ಇದಾಗಿದೆ ಹೇಳಿದ್ದು. ನಾನು ಮಲಗಿದ್ದಾಗ ಏನಾಯ್ತು, ನನಗೆ ನಿಜವಾಗ್ಲೂ ಮುಖ ಏನೂ ಕಾಣ್ತಾ ಇಲ್ಲ. ಹಾಗೆ ಒಂದು ಪಂಚೆ ಉದ್ದಕ್ಕೆ ಹಾಕೊಂಡು, ಒಂದು ಸ್ಟೀಲ್ ಬಕೆಟ್ ಇದೆಯಲ್ಲ, ಅದರಲ್ಲಿ ಫುಲ್ಲು ರೋಸ್ ಹಿಡ್ಕೊಂಡು ಹೀಗೆ ಬಂದಾಗಾಯ್ತು. ಹೀಗೆ ನಾನು ಮಲಗಿದಾಗ ಜೋರು ನಿದ್ದೆಯಲ್ಲಿದ್ದೆ. ಬಂದಾಯ್ತು. ಬಂದ ತಕ್ಷಣ ಅಂತ ನಾನು ಎದ್ಬಿಟ್ಟೆ. ಆಮೇಲೆ ನೋಡಿದ್ರೆ ಯಾರು ಇಲ್ಲ. ಆಮೇಲೆ ತುಂಬಾ ಖುಷಿ ಆಯ್ತು. ಮರುದಿನ ಬೆಳಿಗ್ಗೆ ಮಕ್ಕಳ ಹತ್ರ ಹೇಳಿದೆ, ನೋಡು ನನಗೆ ಈ ತರ ಕನಸು ಬಿದ್ದಿದೆ, ನೋಡೋಣ ಇನ್ನು ಮಾತ್ರ ಗುರುವಾರ ತಪ್ಪದೇನೆ ಬಾಬಾ ದೇವಸ್ಥಾನಕ್ಕೆ ಹೋಗ್ಬೇಕಪ್ಪ ಅಂದ್ಕೊಂಡು ನನ್ನ ಮಕ್ಕಳು ಸಹ ಬಾಬಾ ನಂಬ್ಕೊಂಡ್ರು. ನಾವು ಶಿರಡಿನ ಹಾಗೆ ನಾನು ನಮ್ಮ ಫ್ಯಾಮಿಲಿ ನಾವು ನಂಬಿಟ್ವಿ. ಆದರೆ ಸಾಯಿಬಾಬಾ ಅವರು ಸದ್ಗುಣವನ್ನು ನಮ್ಮ ಮೌನವ್ರತವನ್ನು ಮುರಿದು ನಮ್ಮ ಬಾಯಿ ತೆಗೆಯುವಂತೆ ಮಾಡುತ್ತದೆ. ಬಂಧು ಬಳಗದವರು ಜೊತೆಯಲ್ಲಿ ಇಲ್ಲದಿದ್ದರೆ ಒಳ್ಳೆಯ ಆಹಾರವು ರುಚಿಸುವುದಿಲ್ಲ. ಆದರೆ ಅವರು ನಮ್ಮ ಹತ್ತಿರ ಇದ್ದರೆ ಅದಕ್ಕೆ ರುಚಿ ಬರುತ್ತದೆ. ಇದಕ್ಕೆ ಸಾಯಿಲೀಲಾ ಅಮೃತಕ್ಕೂ ಅನ್ವಯಿಸುತ್ತದೆ. ಈ ಅಮೃತವನ್ನು ಒಬ್ಬರೇ ಸೇವಿಸಲು ಆಗುವುದಿಲ್ಲ. ಸ್ನೇಹಿತರು, ಬಂಧು ಬಳಗದವರು ಮತ್ತು ನಮ್ಮ ಜೊತೆಗೆ ಇದ್ದರೆ ಅವರು ಒಳ್ಳೆ ರುಚಿಯೇ ಬೇರೆ. ಶ್ರೀ ಸಾಯಿಬಾಬಾ ಅವರ ಸ್ವಂತ ನಮ್ಮ ಕಥೆಗಳನ್ನು ಬರೆಯುವಂತೆ ಪ್ರೇರೇಪಿಸಿ ಬರೆಸಿಕೊಳ್ಳುತ್ತಾರೆ. ಅವರಲ್ಲಿ ಶರಣಾಗತಿಯಾಗಿ ಅವರನ್ನು ಭಕ್ತಿಯಿಂದ ಧ್ಯಾನಿಸುವುದೊಂದೇ ನಮ್ಮ ಕರ್ತವ್ಯ. ತಪಸ್ಸು ಮಾಡುವುದು, ಯಾತ್ರೆ, ಹರಕೆ, ತ್ಯಾಗ, ಧ್ಯಾನ ಇವುಗಳಿಗಿಂತ ಉತ್ತಮವಾದದ್ದು ಅಂದರೆ ಸದ್ಗುರುವನ್ನು ಕುರಿತು ಧ್ಯಾನಿಸುವುದು. ಇದಕ್ಕಿಂತ ಶ್ರೇಷ್ಠವಾದದ್ದು ಬೇರೆ ಯಾವುದೂ ಇಲ್ಲ. ಕಾರಣ ನಾವು ಸಾಯಿನಾಮವನ್ನು ಉಚ್ಚರಿಸುತ್ತಾ, ಅವರ ವಚನವನ್ನು ಸ್ಮರಿಸುತ್ತಾ, ಅವರ ಮಹಿಮೆಯನ್ನು ಧ್ಯಾನ ಮಾಡುತ್ತಾ ತಲ್ಲೀನರಾಗಬೇಕು. ನಮ್ಮ ಸಂಸಾರ ಬಂಧನವನ್ನು ತೊಲಗಿಸಲು ಇದಕ್ಕಿಂತ ಉತ್ತಮವಾದ ಬೇರೆ ಮಾರ್ಗ ಇನ್ನೊಂದಿಲ್ಲ.
ಈ ಮೇಲೆ ಕೆಳಕಂಡಂತೆ ಈ ಕರ್ತವ್ಯ ನಾವು ಪರಿಪಾಲಿಸರೆ ಸಾಯಿಯವರು ನಮ್ಮ ಸಹಾಯಕ್ಕೆ ಬಂದೇ ಬರುತ್ತಾರೆ ಮತ್ತು ಭವಬಂಧನದಿಂದ ನಮ್ಮನ್ನು ಮುಕ್ತಗೊಳಿಸುತ್ತಾರೆ. ಸಾಯಿರಾಮ್. ಇನ್ನು ಸ್ವಲ್ಪ ಎರಡು ಪೇಜ್ ಇದೆ, ಅದನ್ನು ಸಂಜೆ ಹೊತ್ತಲ್ಲಿ ಓದಿ ಅದನ್ನು ಮುಗಿಸ್ತೀನಿ. ಇವಾಗ ಕೇಳಿದ್ರಲ್ಲ, ಬಾಬಾ ಚರಿತ್ರೆಯನ್ನು ಓದೋಕ್ಕೆ ಶುರು ಮಾಡಿದ್ದೆ. ಓಕೆ ಫ್ರೆಂಡ್ಸ್, ಇನ್ನೊಂದು ಸರ್ತಿ ಹೀಗೆ ಯಾವುದಾದ್ರೂ ಒಳ್ಳೆಯದೊಂದು ನನ್ನ ಮನದಾಳವನ್ನು ಹೇಳಿಕೊಳ್ಳಲು ಓಕೆ, ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಏನಾದರೂ ಒಂದು ವಿಷಯ ಇದ್ದರೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ.